ಬಿಹಾರದ ಪಕ್ಷೇತರ ಸಂಸದ ಪಪ್ಪು ಯಾದವ್ ಮೇಲೆ ಹಲ್ಲೆ ನಡೆದಿದೆ. ಪಪ್ಪು ಯಾದವ್ ಕಡೆ ಚೂರಿ ಶೂ ಎಸೆದಿದ್ದಾರೆ ಅನಾಮಿಕ ವ್ಯಕ್ತಿ. ಪಪ್ಪು ಯಾದವ್ ಕಡೆ ಚೂರಿ ಎಸೆದಿದ್ದಾರೆ, ಶೂ ಎಸೆದಿದ್ದಾರೆ. ದೆಹಲಿಯ ನಿವಾಸದಲ್ಲಿ ಪ್ರೆಸ್ ಮೀಟ್ ಮಾಡುವಾಗ ಈ ಘಟನೆ ನಡೆದಿರುವಂತದ್ದು. ಬಿಹಾರದ ಪಕ್ಷೇತರ ಸಂಸದ ಪಪ್ಪು ಯಾದವ್ ಮೇಲೆ ಹಲ್ಲೆಗೆ ಯತ್ನ ನಡೆಸಲಾಗಿದೆ. ಟಾರ್ಗೆಟ್ ಮಾಡಿ ಪಪ್ಪು ಯಾದವ್ ಮೇಲೆ ಶೂ ಎಸೆದಿದ್ದಾರೆ, ಚೂರಿ ಎಸೆದಿದ್ದಾರೆ. ದೆಹಲಿಯ ನಿವಾಸದಲ್ಲಿ ಪ್ರೆಸ್ ಮೀಟ್ ಮಾಡುವಾಗಲೇ ಈ ಘಟನೆ ನಡೆದಿರುವಂತದ್ದು. ರಾಮನ ಅವಹೇಳನ ಮಾಡಿದ್ದೀರಿ ಅಂತ ಪದೇ ಪದೇ ಪ್ರಶ್ನೆಯನ್ನ ಮಾಡಿದ್ರು. ಪತ್ರಕರ್ತರು ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಪಪ್ಪು ಯಾದವ್ ಪತ್ರಕರ್ತರಿಗೆ ಮರು ಪ್ರಶ್ನೆಯನ್ನ ಹಾಕ್ತಾರೆ. ಈ ಸಂದರ್ಭದಲ್ಲಿ ಪಪ್ಪು ಯಾದವ್ ಕುಳಿತಿದ್ದಂತಹ ಸ್ಥಳಕ್ಕೆ ಶೂ ಎಸೆದಿದ್ದಾರೆ, ಚಾಕು ಎಸೆದಿದ್ದಾನೆ ಅನಾಮಿಕ ವ್ಯಕ್ತಿ. ಈಗಾಗಲೇ ಅನಾಮಿಕ ವ್ಯಕ್ತಿಯನ್ನ ಹಿಡಿದು ಥಳಿಸಿದ್ದಾರೆ ಯಾದವ್ ಕಾರ್ಯಕರ್ತರು. ಕೂಡಲೇ ಮಧ್ಯ ಪ್ರವೇಶಿಸಿ ಅನಾಮಿಕನನ್ನ ಪೊಲೀಸರು ಬಂಧಿಸಿದ್ದಾರೆ. दिल्ली सरकार और दिल्ली पुलिस मिलकर जो कुछ भी आज हुआ है दिल्ली। ये कहाँ का सम्मान करा आपने? कौन है? आपने कहाँ का सम्मान करा? ये कौन है? आपने कहाँ का सम्मान करा? ये कहाँ का सम्मान करा आपने? कौन है? आपने कहाँ का सम्मान करा? ये कौन है? आपने कहाँ का सम्मान करा? ये कहाँ का सम्मान करा आपने? कौन है? आपने कहाँ का सम्मान करा? ये कौन है? आपने दिल्ली सरकार और दिल्ली पुलिस मिलकर जो कुछ भी आज हुआ है दिल्ली सरकार और दिल्ली पुलिस उसको बाहर करिए। ನೋಡಿ, ಸಂಸತ್ ಆವರಣದಲ್ಲಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು ಪಪ್ಪು ಯಾದವ್ ಈ ಹಿಂದೆ. ಸಂಸದ ಪಪ್ಪು ಯಾದವ್ ವಿರುದ್ಧ ರಾಮ ಮಂದಿರ ದೇಣಿಗೆ ಕುರಿತು ನಾಟಕ ಪ್ರದರ್ಶನವನ್ನ ಮಾಡಲಾಗಿತ್ತು. ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದ ಆರೋಪದ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಮತ್ತು ಅವರ ಕುಟುಂಬಕ್ಕೆ ಜೀವ ಬೆದರಿಕೆ ಕೂಡ ಇತ್ತು. ಸಂಸತ್ತಿನ ಆವರಣದಲ್ಲಿ ರಾಮ ಮಂದಿರ ದೇಣಿಗೆ ಹಗರಣದ ಆರೋಪದ ಬಗ್ಗೆ ಪಪ್ಪು ಯಾದವ್ ಸಾಧು ವೇಷ ಧರಿಸಿ ಸಾಂಕೇತಿಕ ನಾಟಕವನ್ನ ನಡೆಸಿದ್ರು. ಈ ನಾಟಕ ಹಿಂದೂ ಧರ್ಮ ಮತ್ತು ಸನಾತನ ಸಂಪ್ರದಾಯಕ್ಕೆ ಅವಮಾನ ಆಗೋ ರೀತಿಯಾಗಿ ಮಾಡಲಾಗಿದೆ ಅಂತ ಹೇಳಿ ಆರೋಪ ಕೇಳಿ ಬಂದಿತ್ತು. ದೆಹಲಿ ಮತ್ತು ವಾರಣಾಸಿಯಲ್ಲಿ ಪಪ್ಪು ಯಾದವ್ ಮತ್ತು ಅವ್ರ ಜೊತೆ ಇದ್ರಲ್ಲ, ಅವ್ರ ಪಕ್ಷದ ಇತರೆ ನಾಯಕರಿದ್ರಲ್ಲ, ಅವ್ರ ವಿರುದ್ಧ ದೂರು ಕೂಡ ದಾಖಲಾಗಿತ್ತು. ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ರು. ಪಪ್ಪು ಯಾದವ್ ಅವರ ಅಧಿಕೃತ ವೆಬ್ಸೈಟ್ ಪೋರ್ಟಲ್ ಮೂಲಕ ಅವರ ಕುಟುಂಬವನ್ನ ಬಾಂಬ್ ಇಟ್ಟು ನಾಶ ಮಾಡ್ತೀವಿ ಅಥವಾ ಗುಂಡು ಹಾರಿಸಿ ಕೊಲ್ತೀವಿ ಅಂತ ಈ ಹಿಂದೆ ಜೀವ ಬೆದರಿಕೆ ಕೂಡ ಇತ್ತು ಅವ್ರಿಗೆ. ಮುಖೇಶ್ ಮಿಶ್ರಾ ಅನ್ನುವಂಥ ಹೆಸರಿನಿಂದ ಜೀವ ಬೆದರಿಕೆ ಕೂಡ ಬಂದಿತ್ತು. ಈ ಬಗ್ಗೆ ದೆಹಲಿ ಪೊಲೀಸರಿಗೆ ದೂರು ಕೂಡ ನೀಡಿದ್ರು ಪಪ್ಪು ಯಾದವ್ ಅವರು. ದೂರು ನೀಡಿ ಸೂಕ್ತ ಭದ್ರತೆ ಮತ್ತು ತನಿಖೆಯನ್ನು ನಡೆಸಬೇಕು ಅಂತ ಕೂಡ ಒತ್ತಾಯ ಮಾಡಲಾಗಿತ್ತು. ಈಗ ಇದೇ ಬೆನ್ನಲ್ಲೇ ಈಗ ಹಲ್ಲೆಗೆ ಯತ್ನ ನಡೆದಿದೆ. ಪ್ರೆಸ್ ಮೀಟ್ ನಡೆಸುವಂತಹ ಸಂದರ್ಭದಲ್ಲಿ ದೆಹಲಿ ನಿವಾಸದ ಮುಂದೆ ಪ್ರೆಸ್ ಮೀಟ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಶೂ ಎಸೆದಿದ್ದಾರೆ, ಚಾಕು ಎಸೆದಿದ್ದಾರೆ. क्या इसकी पहले से कोई आपको धमकी मिली थी? आपको डेली बाबा लोग कह रहे हैं चला दो, 51 लाख रुपया देंगे, 11 लाख रुपया देंगे, सब कह रहे हैं मारो, हम तो बचाई। अब तो देखिए हम उस पर सो गए कि नहीं सोए। पुलिस का आपने उसको पकड़ के पुलिस को दे दिया? सर, आपने पुलिस को दिया या कहाँ गए वो शख्स? वो तो थाना प्रभारी न जाने जो वर्दी में थे जी। पर आप बहुत गंभीर वो बात कह रहे हैं, आपके हाथ में एक चाकू है क्या? वो व्यक्ति लेके आया था? फोटेज दिखाया भैया, अभी तो मारने की साजिश थी। वो तो बच गया लोग, अभी मिलने वाले जनता का ऐसा नहीं होता। पप्पू यादव का जान से मारा।